ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಕೇಳೋಕ್ಕೆ ಸಾಧ್ಯ. ಆ್ಯಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫಲ್ಲೇ ಸಿಕ್ಕಿಲ್ಲ. ಸೊ ತರುಣ್ ಸರ್, ನವನೀತ್ ಸರ್, ಆ್ಯಂಡ್ ನನ್ನ ಪ್ರೀತಿಯ ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ 3 ಜನಕ್ಕೆ ಫಸ್ಟ್ಲಿ. ಆ್ಯಂಡ್ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೊಂದು ದೊಡ್ಡ ಆಶೀರ್ವಾದ ಸರ್. ಥ್ಯಾಂಕ್ ಯು ಸರ್. ಸೊ ಆ್ಯಕ್ಚುಲಿ ಮೇಘನಾ ಅವ್ರು ಹೇಳ್ತಿದ್ರು, ಅದು ನಿಜವಾಗ್ಲೂ ಸತ್ಯ. ನನಗೆ ನವನೀತ್ ಸರ್ ಕತೆ ನರೇಟ್ ಮಾಡಬೇಕಾದ್ರೂ ನನಗೆ ಹಾಗೆ ಅನ್ನಿಸ್ತಾ ಇತ್ತು, ಹೀಗೆಲ್ಲ ನಾನು ಪಾತ್ರ ಮಾಡ್ಬೋದಲ್ವಾ, ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ಥರ ಕಾಣಿಸ್ಕೋಬೋದಲ್ವಾ ನಾನು ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಒಳ್ಳೆ ಪಾತ್ರಗಳನ್ನು ಮಾಡಬೇಕು ಅಂದರೆ ಕೊಟ್ಟಿರೋ ದುಡ್ಡು ಖರ್ಚಾಗುತ್ತೆ, ಆದರೆ ಯಾವುದಾರೋದು ಒಂದು ಒಳ್ಳೆ ಪಾತ್ರ ಕೊನೆ ತನಕ ಉಳಿಯುತ್ತೆ. ಅದಿತಿ, ನೀವು ಈ ಪಾತ್ರ ಈಗ ನೀವು ಕೇಳಿದ್ರಿ ಮೇಘನಾ ಅವರೇ, ತುಂಬ ಚೆನ್ನಾಗಿತ್ತು ಆ ಪರ್ಫಾರ್ಮೆನ್ಸ್ ಹೇಗೆ ಅಂತ. ಹಾಗೆ ನಮಗೂ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅನ್ನಿಸ್ತಾ ಇರುತ್ತೆ, ಈ ಥರ ನಮ್ಮ ಪಾತ್ರವನ್ನು ನೋಟೀಸ್ ಮಾಡುವಂಥ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ಸೊ ಆ ಕೆಲಸ ಆಗಬೇಕು ಅಂದರೆ ನಮಗೆ ಆ ಥರದ ಪಾತ್ರಗಳು ಸಿಗಬೇಕು. ಸೊ ಈ ಸಿನಿಮಾದಲ್ಲಿ ನನ್ನನ್ನು ನಂಬಿ ಈ ಥರದೊಂದು ಒಳ್ಳೆ ಸ್ಟ್ರಾಂಗ್ ಪಾತ್ರನ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ನಿಜವಾಗ್ಲೂ ಯಾಕೋ ಮಾತಾಡೋದಕ್ಕೆ ಬರ್ತಿಲ್ಲ. ಸಖತ್ ನನಗೂ ಟ್ಯಾಗ್ಸ್ ಬರ್ತಾ ಇದೆ, ತುಂಬ ಜನ ಇಷ್ಟಿಷ್ಟುದ ಮೆಸೇಜ್ ಕಳಿಸ್ತಾ ಇದ್ದಾರೆ, ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ. ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಅಲ್ವಾ, ಈ ಕೆಟ್ಟದ್ದನ್ನು ತುಳಿದು ಒಳ್ಳೆತನ ವಿಜಯವನ್ನು ಸಾಧಿಸುತ್ತೆ. ಹಾಗೆ ನಮ್ಮ ಸಿನಿಮಾಗೂ ಎಷ್ಟೇ ತೊಂದರೆಗಳು, ಎಷ್ಟೇ ಅಡಚಣೆಗಳು ಬಂದ್ರೂ ಅದು ತುಳಿದು ಕೊನೆಗೆ ನಾವು ಸಕ್ಸಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಸೊ ಎಸ್, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮೊದಲಿಂದನೂ ಇತ್ತು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸಿನಿಮಾ ರಿಲೀಸ್, ಬ್ಲಾಕ್ ಬಸ್ಟರ್ ಹಿಟ್. ನನ್ನ ಮಗಳು ಒಂದು ರೀತಿ ನನಗೆ ಅದೃಷ್ಟ ತಂದುಕೊಟ್ಲು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.